ವರಾಹ ಗುಹೆ ದೇವಾಲಯ ಬಂಡೆಯಿಂದ ಕತ್ತರಿಸಿದ ಗುಹೆ ದೇವಾಲಯವಾಗಿದೆ. ಗುಹೆಯಲ್ಲಿರುವ ಅತ್ಯಂತ ಪ್ರಮುಖ ಶಿಲ್ಪವೆಂದರೆ ಹಿಂದೂ ದೇವರು ವಿಷ್ಣುವು ವರಾಹ ಅಥವಾ ಹಂದಿ ಅವತಾರ ರೂಪದಲ್ಲಿದ್ದು, ವರಾಹನು ತನ್ನ ಹೆಂಡತಿ ಭೂಮಿಯನ್ನು ತನ್ನ ಸೊಂಡಿಲಿನಲ್ಲಿ ಹಿಡಿದು ನಾಗರಾಜನಿಂದ ಕಾಪಾಡಿದ್ದಾನೆ. ಪೂರ್ವದಲ್ಲಿರುವ ಇನ್ನೊಂದು ಫಲಕದಲ್ಲಿರುವ 2 ಕನ್ಯೆಯರು ಮತ್ತು 2 ಆನೆಗಳೊಂದಿಗೆ ಲಕ್ಷ್ಮೀ ದೇವಿಯನ್ನು ತೋರಿಸುತ್ತದೆ. ನಾಲ್ಕನೇ ಫಲಕವು ಛತ್ರಿಯ ಕೆಳಗೆ ಕಮಲದ ಮೇಲೆ ನಿಂತಿರುವ ದುರ್ಗಾದೇವಿಯನ್ನು ತೋರಿಸುತ್ತದೆ. ಮತ್ತೊಂದು ಆಕರ್ಷಕ ಶಿಲ್ಪವು ವಿಷ್ಣು ತ್ರಿವಿಕ್ರಮನನ್ನು ಕುಬ್ಜನಾಗಿ ಒಂದು ಕಾಲು ಭೂಮಿಯ ಮೇಲೆ ಇನ್ನೊಂದು ಕಾಲು ಮೋಡ ಕವಿದ ಆಕಾಶದಲ್ಲಿ, ಮೂರನೇ ಪಾದವನ್ನು ಕ್ರೂರ ಬಲಿಯ ಮೇಲೆ ತೋರಿಸಿ ಅವನನ್ನು ಭೂಗತ ಲೋಕಕ್ಕೆ ತಳ್ಳುತ್ತದೆ. ವಿಷ್ಣುವಿನ ಪಕ್ಕದಲ್ಲಿ ಬ್ರಹ್ಮ, ಶಿವ, ಸೂರ್ಯ ಮತ್ತು ಚಂದ್ರರು ನಿಂತಿದ್ದಾರೆ. ಸ್ನೇಹಿತರೆ, ಇವಾಗ ನಾನು ದ್ರೌಪದಿ ಬಾತ್ ಕಡೆ ಹೋಗುತ್ತಿದ್ದೇನೆ. ದ್ರೌಪದಿಯ ಸ್ನಾನಗೃಹ ಎನ್ನಲಾದ ಹೊಂಡದ ಆಕಾರದಲ್ಲಿ ಕತ್ತರಿಸಿದ ಈ ಬಂಡೆಯಲ್ಲಿಯ ನೀರನ್ನು ಅಕ್ಕಪಕ್ಕದ ದೇವಾಲಯಗಳನ್ನು ನಿರ್ಮಿಸುವಾಗ ಈ ನೀರನ್ನು ಬಳಸಲಾಗುತ್ತಿದ್ದರು ಎನ್ನಲಾಗಿದೆ. ಇದರ ಹೆಸರಿಗೆ ಮತ್ತು ದ್ರೌಪದಿಗೆ ಯಾವುದೇ ಸಂಬಂಧ ಇಲ್ಲ ಎನ್ನುವುದು ಇತಿಹಾಸ ಹೇಳುತ್ತದೆ. ಇದಿಷ್ಟು ಮಾಹಿತಿಯೊಂದಿಗೆ ನನ್ನ ಮುಂದಿನ ಸ್ಮಾರಕಕ್ಕೆ ಹೋಗುತ್ತೇನೆ. ಮುಂದಿನ ವಿಡಿಯೋ ಜೊತೆಗೆ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.